ತಂಗಿ ಯಾರೋ ಸುಮ್ಮನೆ ಮಕ್ಕಳಿಲ್ಲ ಅಂತ ಅವಳನ್ನ ವೈಯಕ್ತಿಕವಾಗಿ ಮನಸ್ಬಿಟ್ಟಿದ್ದಾರೆ. ಅರ್ಥ ಆಗತ್ತಾ? ಅಲ್ಲ ತಂಗಿ, ಮನ ಅಂದ್ಬಿಟ್ಟಾಳಲ್ವ, ಆ ಥರ ವೈಯಕ್ತಿಕವಾಗಿ ಯಾರು ಮನಸ್ಬಿಟ್ಟು ದಯವಿಟ್ಟು. ಯಾಕೆಂದರೆ ನೀವು ನಿಮ್ಮನೆ 12 ಅಡಿ ಗುಂಡಿ ಮುಚ್ಕೊಳ್ಳಿ ಸಾಕು. ಯಾವನು ಯಾರ್ಯಾರು ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಪರವಾಗಿಲ್ಲ, ಯಾರ ಬಗ್ಗೆ ಮಾತಾಡ್ತೀರಿ ನಿಮ್ಮನೆ ಗುಂಡಿ ಮುಚ್ಕೊಳ್ಳಿ, ಗಂಡ ಮನೆ ಒಂದರಿ ಗುಂಡಿ ಮುಚ್ಚಿಕೊಡು. ಯಾರನ್ನೂ ಆಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ, ನಿಮ್ಮ ಗಂಡ ಹೆಂಡತಿ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಸಂಸಾರ ಬಗ್ಗೆ ನಿಮ್ಗೆ ಗಮನ ಇದ್ದರೆ ಯಾರ್ಯಾರು ಮನೆಯವ್ರು ನೋಡ್ಕೊಂತ ನೋಡಿ. ಅವಳು ಎಷ್ಟು ಟೆನ್ಷನ್ ಆಗ್ಬಿಟ್ಟು ತಂಗಿಗ ಯಾರಿಗೆ ಒಬ್ರಿಗೆ ಚೆನ್ನಾಗಿದ್ದಾರೋ ಚೆನ್ನಾಗಿಲ್ವೋ ಅಂಗವಿಕಲರೋ ಏನೋ ಗಂಡ್ಬಿಟ್ಟ ಹೆಂಡ್ಬಿಟ್ಟು ಅವ್ರ ವಿಚಾರ ಮಾತಾಡಕ್ಕೆ ಹೋಗ್ಬಿಡಿ ದಯವಿಟ್ಟು. ನಾನೇ ನಮ್ಮ ಮನೆಯವರಿಲ್ಲ ಈಗ ಸುಮಾರೀಗ ನನ್ನ ಮಗಳು 18 ವರ್ಷದವಳಿದ್ದಾಳೆ. ಈಗ ಅಳಿಯ ಬಂದಿದ್ದಾನೆ. ಈಗ ನನ್ನ ಮಗ 4 ವರ್ಷದವನು. ಅವಳು ಎಲ್ಲಿ ನನ್ನ ಮಗನ ಸ್ಕೂಲಾಗೆ ಕೆಲಸ ಮಾಡೋದು ನಾನು. ಅವಳು ದಿನ ಅಲ್ಲಿಗೆ ಹೋಗ್ತಾಳೆ, 2 ಮಕ್ಕಳು ನೋಡ್ಕೊಂತಿದ್ದಾಳೆ. 7,500 ರೂಪಾಯಿ ಸಂಬಳ ಹಾಕಿ ಎದಕ್ಕೆ ಆಗ್ತೈತಿ? ಮನೆ ಬಾಡಿ ಕಟ್ಕೊಂಡು ಮಗನ ಸ್ಕೂಲು ಊಟಕ್ಕೆ ಹೆಂಗೆ ಮಾಡ್ತಿದ್ದಾಳು? ಇಷ್ಟು ಚೆನ್ನಾಗಿದ್ದಾಳೆ, ಇವಳು ಹಿಂಗೆ ಇರ್ತಾಳ ಅಂತ ಪಕ್ಕದಾಗೆ ಮಾತಾಡ್ತಿದ್ದಾರೆ. ಕಿವಿಗೆ ಬಿದ್ದರೂ ನಾನು ಸುಮ್ಮನೆ ಹೋಗ್ತಿರ್ತೀನಿ. ಯಾವ ಥರ ಕೊಟ್ಟಿದ್ನ? 2 ಕೊಟ್ಟರೆ ಅದಾರ. ಅವು ನನಗೆ ಇಟ್ಟಿದ್ದೀನಿ, ಯಾರಿಗೂ ಕೊಟ್ಟಿಲ್ಲ, ನಾನು ಉಳ್ಕೊಂಡಿದ್ದೀನಿ. ಯಾರಿಗೆ ಸೀರೆ ಕೊಡ್ತೀವಿ ಅವರು ಉಪಯೋಗಿಸ್ಬೋದು. ಅದು ನಿಮ್ಮ ಸಮಯ ನೋಡ್ಕೊಂಡು ಉಪಯೋಗಿಸ್ಬೇಕು. ಹಬ್ಬ ಹುಣ್ಣಿಮೆಯಲ್ಲಿ ನೀವು ಉಪಯೋಗಿಸ್ದಾಗ ಉಪಯೋಗಿಸಿ. ದಯವಿಟ್ಟು ನನ್ನ ತಂಗಿ ಯಾರು ಆರ್ಕೆ ಬಿಡಿ, ಕ್ಲಾಸ್ ಹಾಕಿಡಿ ಬರೋ ಒಂದ್ಸಲ ಅವಳಿಗೆ. ಇಲ್ಲಿ ಗಂಡು ಹೆಣ್ಣು ಮುಖ್ಯ ಅಲ್ಲ. ನಾವು ಮಾಡ್ಕೊಂಡಿರೋ ಜಾತೀಯತೆ, ಗಂಡು ಹೆಣ್ಣು ಸಹಕಾರ ಪಡುವ ಅಂತಾದರೆ ಮಾನವೀಯತೆ ದೊಡ್ಡದು. ಸಹಕಾರ ಮಾಡೋಕ್ಕಾಗಿಲ್ಲ ಪರವಾಗಿಲ್ಲ. ಯಾರ ಬಗ್ಗೆ ಮಾತಾಡ್ದಿರೋ ಇನ್ನೂ ಗುಣವಂತ ಅಂತ ನನ್ನ ಪ್ರಕಾರ. ಯಾರ ಬಗ್ಗೆನೂ ಯಾರು ಮಾತಾಡಬಾರ್ದು. ಅವನು ಶುದ್ಧ ಗುಣವಂತ. ಬಾಯ್ಲಿ ಅಲ್ಲಿ ನೀನು ಬಾ ನೀನು ಬಾ ಬೇಗ ಬರ್ಬೇಕು, ಪಟ ಬರ್ಬೇಕು ತಂಗಿ. ಬಾಯ್ಲಿ ನೀನು ಬಾ ಮಗನೇ ಬಾಯ್ಲಿ. ಏನು ವಿಚಾರ? ಬಾ ನೀನು ಅದೇ ಜೀವನನಾ? ಏನು ಕಂದ? ಹಳ್ಳ ಅವಶ್ಯಕ ನಾನು ದಯ ನೋಡ ತಂಗಿ. ನಮ್ಮೂರಾಗೆ ದುಡ್ಡು ಮಾಡ್ತಾನೆ ಅಂತಾರೆ, ಅಯ್ಯೋ ಬೈತಾನೆ ಅಂತಾರೆ, ಅಯ್ಯೋ ಲೇಟ್ ಮಾಡ್ತಾನೆ ಅಂತಾರೆ. ನಾವು ಇಲ್ಲಿ ಬೆಳಗಿನ ಸಾಯೋದು ಯಾವನಿಗೆ ಗೊತ್ತಾಗಲ್ಲ. ಯಾಕೆ ನಾನು ಅವ್ನು ಹೇಳ್ದಂಗೆ ಯಾರ ಬಗ್ಗೆ ತಲೆಗೆ ಸೇವೆ ಮಾಡ್ತೀನಿ. ನಾನು ತಿಂದಿಲ್ಲ ಇನ್ನೂ ಈ ಜನ ತಲೆಗೆ ಮನ್ಸರ ಮುಟ್ಟಂಗಿಲ್ಲ ನಾವು. ಹಂಗಾರೆ ಈಗ ಅಪ್ಪ ಅಂದ್ಲು ಯಾರ ಪಾಪ. ಇಲ್ಲಿ ನೋಡಿ, ಇಲ್ಲಿ ಅಣ್ಣ ಅಂತಲ್ಲ. ಈ ಯಾರು ಜಾತಿ ನಂಗೆ ಗೊತ್ತೇ ಇಲ್ಲ. ಇನ್ನೊಬ್ಬ ಅಪ್ಪ ಅಂತ ನೋಡಿ. ಈ ತಂಗಿ ತಲೆ ಕೆಸ್ಕೋಬಾರ್ದು. ದುಡಿಮೆ ಮಾಡೋಣ ದೊಡ್ಡ ಶ್ರೀಮಂತ. ಯಾರ ಬಗ್ಗೆ ಮಾತಾಡೋದನ್ನು ಯೋಗ್ಯವಂತ. ಆಸ್ಕರ ಕಾಗನ್ನು ರೋಗ ಇಲ್ದಾನಂತ ಗುಣ. ಇವು 3 ನೀವು ಉಪಯೋಗಿಸ್ಕೊಂಡ್ರೆ ಇರ್ಬೋದು. ನಾಯಿಗಳು ಬೌಳಿಕೆಯನ್ನು ತಲೆಗೆಸ್ಕೊಂಡ್ರೆ ನಾವು ನಾವು ಜೀವನ ಮಾಡೋಕ್ಕಾಗಲ್ಲ ತಂಗಿ. ನಿಮ್ಮಂತ ಯಾರ್ಯಾರು ಜೀವ ಮಹಿಳೆಯರು ನೀವು ಕಷ್ಟಪಟ್ಟು ನಮ್ಮ ಯಜಮಾನರು ಇದ್ದರೆ ಇಲ್ಲೇ ಇಲ್ದವಲ್ಲ ದುಡಿದು ಜೀವನ ಮಾಡ್ತೇನೆ, ಮಕ್ಕಳು ಸಾಕ್ತೇನೆ ಜೀವ ಮಹಿಳೆ ಯಾರ್ಯಾರು ಇದ್ದೀರಾ, ಯಾರು ಬಂದಿಲ್ಲ, ಯಾರು ಇದ್ದೀರಿ, ನಿಮಗೆಲ್ಲ ನನ್ನ ಕಡೆ ಒಂದು ಜ್ವರ ಇಲ್ಲಿ. ನಿಮ್ಮ ವೈಯಕ್ತಿಕ ವಿಚಾರ ನನಗೆ ಬೇಡ. ಯಾಕಂತಿಲ್ಲ ಪೆದ್ದಿ ಯಾವರು ಯಾಕಂತೀವಿ? ಹಣ್ಣು ಮನೆ ಕಣಮ್ಮ. ಇಲ್ಲಿ ಅಳವಶ್ಯಕತೆ ಇಲ್ಲ. ಯಾವನು ಬಂದ್ರು ನಾನು ಯಾರೇ ಬಂದು ನಮ್ಗೆ ಒಂದೇ ಗೌರವ. ಇಲ್ಲಿ ನಿಮ್ಮೊಂದು ಸೀರೆ ಕೊಟ್ಟು ಅಳಬಾರ್ದು. ನಾನು ನೋಡಿ, ಯಾರು ಬೇಕಾದ್ರೂ ಬನ್ನಿ, ಬಾಗಣ ಕೇಳಿ, ಆಸ್ತಿ ಕೇಳ್ಬಿಡ್ರಿ. 38 ಕೋಟಿ ಅಷ್ಟೇ ಐತೆ. ನಾವಿಲ್ಲಿ ನಿಮ್ಮ ಕಷ್ಟ ಬಗೆಹರಿಸ್ತಾ ಇದೀವಿ.